ನಮಸ್ಕಾರ. ತುಂಬ ಬಡತನದಲ್ಲಿ ಇದ್ದವರು, ತುಂಬ ವಿಪರೀತ ಸಾಲಗಳು ಮಾಡ್ಕೊಂಡಿರೋರು ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ನೋಡಿ, ಎಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿದರೂ ನಮಗೆ ಬಡತನ ತಪ್ಪಲಿಲ್ಲ, ನಮಗೆ ಹಣಕಾಸಿನ ಸಮಸ್ಯೆ ತಪ್ಪಲಿಲ್ಲ, ನಮಗೆ ಸಾಲಬಾಧೆ ಸಮಸ್ಯೆಗಳು ತಪ್ಪಲಿಲ್ಲ. ಹೆಂಗಪ್ಪ ಜೀವನ ಮಾಡೋದು, ಹೆಂಗಪ್ಪ ಬದುಕೋದು ಅನ್ನೋರು ಈ ವಿಡಿಯೋನ ಪೂರ್ತಿ ನೋಡಿ. ಯಾಕೆಂದರೆ ಈ ಒಂದು ಪರಿಹಾರ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಡಿಯೋ ಪೂರ್ತಿ ನೋಡಿ, ಗೊತ್ತಾಗುತ್ತೆ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈಗ ಸಿಕ್ಕಾಬಟ್ಟೆ ಬಡತನದಲ್ಲಿದ್ದೀವಿ. ವಿಪರೀತ ಸಾಲಗಳ ಮೇಲೆ ಸಾಲಗಳು ಮಾಡ್ಕೊಂಬಿಟ್ಟಿದ್ದೀವಿ. ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ, ಈ ಸೈಟು, ಮನೆ, ಮಠ ಎಲ್ಲ ಹಡ ಇಟ್ಬಿಟ್ಟಿದ್ದೀವಿ. ನಾವು ಹೆಂಗಪ್ಪ ಬದುಕಬೇಕು? ಎಷ್ಟು ದುಡಿದ್ರು, ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿದರೂ ನಮಗೆ ದುಡ್ಡಿನ ಸಮಸ್ಯೆ ತಪ್ಪಲಿಲ್ಲ, ಹಣಕಾಸಿನ ಸಮಸ್ಯೆ ತಪ್ಪಲಿಲ್ಲ, ಸಾಲಬಾಧೆ ಸಮಸ್ಯೆಗಳು ತಪ್ಪಲಿಲ್ಲ. ಏನಪ್ಪ ಮಾಡಬೇಕು ಅನ್ನುವವರು ನೋಡಿ, ಇದೊಂದು ಪರಿಹಾರ ಮನೆಯಲ್ಲಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಎಲ್ಲ ಕಷ್ಟಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ಒಂದು ನನ್ನ ಭಾವನೆ. ಇವಾಗ ಜಾತಕದಲ್ಲಿ ಗ್ರಹಸ್ಥಿತಿಗಳು ಒಂದು ದುಸ್ಥಾನಗಳಲ್ಲಿ ಕುತ್ಕೊಂಡಾಗ, ಇವಾಗ ನಿಮಗೆ ಒಂದು ದಶಾ ನಡೀತಿರುತ್ತೆ. ರವಿ ದಶನೋ, ಚಂದ್ರ ದಶನೋ, ಕುಜ ದಶನೋ, ರಾಹು ದಶನೋ, ಗುರು ದಶನೋ, ಶನಿ ದಶನೋ, ಬುಧ ದಶನೋ, ಕೇತು ದಶನೋ, ಶುಕ್ರ ದಶೆ ನಡೀತಾ ಇರುತ್ತೆ. ಯಾವುದೋ ಒಂದು ದಶ ನಡೀತಿರುತ್ತೆ. ಈ ದಶಗಳಲ್ಲಿ, ಭುಕ್ತಿಗಳಲ್ಲಿ ಏನಾದರೂ ನಿಮಗೆ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಗಳು ಬಂದುಬಿಟ್ಟಾಗ ಈ ಒಂದು ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಬಡತನಗಳು, ಎಷ್ಟು ದುಡಿದ್ರೂ, ಎಷ್ಟು ಮೈ ಬಗ್ಸಿ ಕಷ್ಟಪಟ್ಟು ಓದಿ ದುಡಿದ್ರೂ ಕೈಗತ್ತಲ್ಲ, ಬಾಯಿಗತ್ತಲ್ಲ. ಮತ್ತು ದುಡ್ಡಿನ ಸಮಸ್ಯೆಗಳು, ತಾಪತ್ರಯಗಳು, ದಾರಿದ್ರ್ಯಗಳು ತಪ್ಪಿದ್ದಲ್ಲ. ಇವಾಗ ಗ್ರಹಸ್ಥಿತಿಗಳು ದುಸ್ಥಾನಗಳಲ್ಲಿ ಕುತ್ಕೊಂಡಾಗ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಗ್ರಹಗಳು ಒಂದು ದಶಾ ನಡೀತೀವು ಅಂತಂದರೆ, ಈಗ ಒಳ್ಳೆ ಸ್ವಕ್ಷೇತ್ರದಲ್ಲಿ, ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡು ಅದರದ್ದು ದಶಾ ನಡೀತಂದರೆ ಒಳ್ಳೆ ಫಲ ಕೊಟ್ಟೇ ಕೊಡುತ್ತೆ. ನೀವು ಮಾಮೂಲು ನಾವೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು, ದುಡಿಲೇಬೇಕು. ಈಗ ಒಂದು ಎಕ್ಸಾಂಪಲ್ಲು, ಇವಾಗ ನೀವು ಸಿಂಹ ಲಗ್ನದಲ್ಲಿ, ನಿಮ್ಮದು ರಾಶಿ ನಕ್ಷತ್ರ ಯಾವುದನ್ನಾಗಿರಲಿ, ನಿಮ್ಮದು ಎಕ್ಸಾಂಪಲ್ಲು ಸಿಂಹ ಲಗ್ನದಲ್ಲಿ ಹುಟ್ಟಿರ್ತೀರ. 2ನೇ ಮನೆ ಕನ್ಯಾ ರಾಶಿಯಲ್ಲಿ ಬುಧ ಇದ್ದು ಇದರದ್ದು ದಶಾ ನಡೀತಿದ್ರೆ ಖಂಡಿತವಾಗ್ಲೂ ಒಳ್ಳೆ ಫಲ ನೀವು ನೋಡ್ತೀರಾ. ಇನ್ನೊಂದು ಎಕ್ಸಾಂಪಲ್ಲು, ಕುಂಭ ಲಗ್ನದಲ್ಲಿದ್ದೀರಾ, 2ನೇ ಮನೆ ಮೀನ ರಾಶಿ ಅಥವಾ 11ನೇ ಮನೆ ಧನಸ್ಸು ರಾಶಿಯಲ್ಲಿ ಗುರು ಕೂತ್ಕೊಂಡಿದ್ದು ಇದರದ್ದು ದಶಾ ಅಥವಾ ಭುಕ್ತಿ ನಡೀತಿದ್ರೆ ಒಳ್ಳೆ ಫಲ ನಿಮಗೆ ಕೊಟ್ಟೇ ಕೊಡುತ್ತೆ. ಇನ್ನು ಕಟಕ ಲಗ್ನ, ಕರ್ಕಾಟಕ ಲಗ್ನದಲ್ಲಿ ನೀವು ಹುಟ್ಟಿ 2ನೇ ಮನೆ ಸಿಂಹ ರಾಶಿಯಲ್ಲಿ ಶುಕ್ರ ಕೂತ್ಕೊಂಡು ಇದರದ್ದು ದಶಾ ಭುಕ್ತಿ ನಡೀತಿದ್ರೆ ಖಂಡಿತವಾಗ್ಲೂ ಒಳ್ಳೆ ಫಲ ನಿಮಗೆ ಬಂದೇ ಬರುತ್ತೆ. ಇವಾಗ ದುಸ್ಥಾನಗಳಲ್ಲಿ ಮನೆಗಳಲ್ಲಿ ಗ್ರಹಗಳು ಕೂತ್ಕೊಂಡು ಆ ಮನೆಗಳು ದಶಾಭುಕ್ತಿಗಳಲ್ಲಿ ಆಪರೇಟ್ ಆದಾಗ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಗಳು ಬಂದಾಗ ಏನಾಗುತ್ತೆ? ಒಂದು ಕಾಯಿಲೆಗಳು ಉಲ್ಬಣ ಆಗುತ್ತೆ. ಪದೇ ಪದೇ ಕಾಯಿಲೆಗಳು, ಆಸ್ಪತ್ರೆಗೆ ಹೋಗೋದು, ಬೆಡ್ ರಿಡನ್ ಆಗೋದು, ಆಕ್ಸಿಡೆಂಟ್ಸ್ಗಳಾಗೋದು, ಆ ಒಂದು ರಿಲೇಟೆಡ್ಸು. ಮತ್ತು ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ವ್ಯಾಪಾರ ಮಾಡ್ತಿರ್ತೀರ, ಬಿಸ್ನೆಸ್ ಲಾಸ್ ಆಗೋದು, ಉದ್ಯೋಗ ಕಳ್ಕೊಳ್ಳೋದು, ಉದ್ಯೋಗ ಬಿಟ್ಟು ಇನ್ನೊಂದಿನ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಬಿಡ್ತೀರಾ, ಗೌರ್ಮೆಂಟ್ ಜಾಬುಗಳಲ್ಲಿರ್ತೀರ, ಸಸ್ಪೆಂಡ್ ಆಗಿ ಮನೆಗೆ ಬಂದುಬಿಡೋದು. ಎಷ್ಟು ನಾವು ಲಕ್ಷ ಕೋಟಿ ದುಡಿದಿದ್ವಿ, ಇವಾಗ ನೋಡಿದರೆ ಈ ಲೆವೆಲ್ಲಿಗೆ ಬಂದ್ಬಿಟ್ವಲ್ಲ, ನಾವು ಹೆಂಗಪ್ಪ ಇದು ಅಂತಂದ್ಬಿಟ್ಟು ಚಿಂತೆಗಳು ಪಡ್ತಿರ್ತೀರ. ಅದಕ್ಕೋಸ್ಕರ ಗ್ರಹ ಸ್ಥಿತಿಗಳನ್ನ ಈ ಒಂದು ರಿಲೇಟೆಡ್ಸ್ ಇದಾಗಲಿಕ್ಕೆ
ತುಂಬ ಬಡತನ ಇದೆ ಅನ್ನುವವರು, ವಿಪರೀತ ಸಾಲದ ಮೇಲೆ ಸಾಲ, ವಿಪರೀತ ಸಾಲಗಳು ಮಾಡ್ಕೊಂಡಿರೋರು, ನಾವಿನ್ನೂ ಏಳ್ಗೆ ಅಭಿವೃದ್ಧಿನೇ ಹೊಂದಿಲ್ಲ ಅನ್ನುವವರಿಗೆ ಮಾತ್ರ ಈ ಪರಿಹಾರ. ಏನು ಗೊತ್ತಾ, ನವಗ್ರಹ ವಿಗ್ರಹಗಳು ಮನೆಯಲ್ಲಿಡಿ. ನೋಡಿ, ನವಗ್ರಹ ವಿಗ್ರಹಗಳು ಕಲ್ಲಿಂದ ವಿಗ್ರಹಗಳಾಗ್ಬೋದು ಅಥವಾ ಬ್ರಾಸ್ ವಿಗ್ರಹಗಳಾಗ್ಬೋದು, ಮನೆಯಲ್ಲೇ ಇಟ್ಟು ಪ್ರತಿ ಶನಿವಾರದ ದಿನ ಅಭಿಷೇಕಗಳು ಮಾಡಿ ಪೂಜೆ ಮಾಡ್ತಾ ಬನ್ನಿ. ನವಗ್ರಹ ಪೀಡಾ ಪರಿಹಾರ ಮಂತ್ರಗಳು ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಎಲ್ಲ ಕಷ್ಟಗಳಿಗೆ ದಾರಿಯಂತೂ ನವಗ್ರಹಗಳು ತೋರಿಸುತ್ತೆ. ಇದಕ್ಕಿಂತ ಇನ್ನೊಂದು ದೊಡ್ಡ ಪರಿಹಾರ ಇನ್ನೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ. ಈಗ ಎಷ್ಟೋ ಜನಗಳಿಗೆ ಈ ಪ್ರಶ್ನೆ ಡೌಟ್ ಶುರುವಾಗುತ್ತೆ, ನವಗ್ರಹ ವಿಗ್ರಹಗಳು ಮನೆಯಲ್ಲಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಅಂತಾರೆ ಅಂತ. ಈಗ ನೀವು ಮನೆ ಗೃಹ ಪ್ರವೇಶ ಮಾಡ್ತೀರಾ, ಆವಾಗ ನವಗ್ರಹ ಪೂಜೆ ಮಾಡಿಸ್ತೀರಾ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀರಾ? ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದಕ್ಕಿಂತ ಮುಂಚೆ ನವಗ್ರಹ ಪೂಜೆ ಮಾಡೇ ಮಾಡ್ತಾರಾ? ನೋಡಿ, ಅರ್ಥ ಮಾಡ್ಕೊಳ್ಳಿ. ನವಗ್ರಹ ವಿಗ್ರಹಗಳ ತುಂಬ ಬಡತನದಲ್ಲಿ ಇದ್ದವರು, ತುಂಬ ವಿಪರೀತ ಸಾಲದ ಮೇಲೆ ಸಾಲ ಮಾಡ್ಕೊಂಡಿರೋರು ನವಗ್ರಹ ವಿಗ್ರಹಗಳು. ಕಲ್ಲಿನಲ್ಲಿ ನವಗ್ರಹ ವಿಗ್ರಹಗಳು ಮಾಡಿದರೆ, ಬ್ರಾಸ್ ಕಾಪರಲ್ಲಿ ನವಗ್ರಹ ವಿಗ್ರಹಗಳು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ಶನಿವಾರದ ದಿನ ಮಾತ್ರ ಮಾಡ್ಕೊಳ್ಳಿ. ಅಭಿಷೇಕ ಮಾಡಿ, ಜಲಾಭಿಷೇಕ ಮಾಡಿಕೊಂಡು ನವಗ್ರಹ ಪೂಜೆ ಮಾಡಿ, ನವಗ್ರಹ ಪೀಡಾ ಪರಿಹಾರ ಮಂತ್ರ ಗೂಗಲಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬರುತ್ತೆ. ಮಾಡಿ, ಖಂಡಿತವಾಗ್ಲೂ ನಿಮ್ಮ ಸಾಲಬಾಧೆಗಳು, ನಿಮ್ಮ ದಾರಿದ್ರ್ಯ ಎಲ್ಲ ನಿವಾರಣೆ ಆಗುತ್ತೆ. ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.